ಇದು ಈ ತರದ ಕಥೆಯಾದರೆ ಮತ್ತೊಂದು ಕಡೆ ಹೆತ್ತವರು ಯಾಮಾರಿದ್ದಕ್ಕೆ ಮಗುವಿನ ಜೀವವೇ ಹೋಗಿದೆ. ಆಟ ಆಡ್ತಾ ಇದ್ದ ಮಗು ಕ್ಷಣಾರ್ಧದಲ್ಲಿ ಜೀವನೇ ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಆಜಾದ್ ನಗರದಲ್ಲಿ ಈ ಘಟನೆ ನಡೆದಿದೆ. ಸಿಸಿಟಿವಿಯಲ್ಲಿ 2 ವರ್ಷದ ಮಗು ಕಾಲುವೆಗೆ ಬಿದ್ದಂತಹ ದೃಶ್ಯ ಸೆರೆಯಾಗಿದೆ. ಆಟವಾಡ್ತಾ ಇದ್ದ ಮಗು ಕ್ಷಣಾರ್ಧದಲ್ಲಿ ಜೀವವನ್ನೇ ಕಳ್ಕೊಂಡಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಕಾಲುವೆಗೆ ಬಿದ್ದಂತಹ ಸಂದರ್ಭದಲ್ಲಿ. ಆದರೂ ಮಧು ಬದುಕುಳಿದಿಲ್ಲ. ಸೆರೆಯಾಗಿದ್ದಂತಹ ತೌಸಫ್ ಅರ್ಜು ದಂಪತಿಯ ಮಗು ಇದು. ಈ ಒಂದು ದೃಶ್ಯ ಇದೀಗ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆಯ ಮುಂಭಾಗದ ಕಾಲುವೆಗೆ ಬಿದ್ದು ಆ ಪುಟ್ಟ ಮಗು ನೋಡಿ ಹೇಗೆ ಬೀಳ್ತದೆ, ನೋಡಿದ್ರೇನೆ ಅಯ್ಯೋ ಅನ್ಸುತ್ತೆ. ಅಷ್ಟು ಪುಟ್ಟ ಮಗಳು ನಡ್ಕೊಂಡು ಹೋಗ್ತಾ ಇರುತ್ತೆ, ಎಲ್ಲೋ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಆ ಸಂದರ್ಭದಲ್ಲಿ ಕಾಲುವೆಗೆ ಬಿದ್ದಿದೆ. ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ಮಕ್ಕಳನ್ನ ಎಷ್ಟು ಜಾಗೃತೆಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಹೆತ್ತವರ ನಿರ್ಲಕ್ಷ್ಯದಿಂದಾಗಿ, ಬೇಜವಾಬ್ದಾರಿಯಿಂದಾಗಿ ಮಕ್ಕಳು ಪ್ರಾಣ ಕಳ್ಕೊಳ್ಳುವಂತಹ ಘಟನೆಗಳು ನಾವು ನಡೀತಾ ಇರೋದನ್ನು ಗಮನಿಸ್ತಾ ಇರ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಹೇಗಾಯ್ತು ಇದು? ಅಲ್ಲಿ ಪೇರೆಂಟ್ಸ್ ಇರ್ಲೇ ಇಲ್ವಾ? ಆ ಒಂದೇ ಮಗುವನ್ನ ಬಿಟ್ಟು ಎಲ್ಲಿ ಹೋಗಿದ್ರು ಅವರು? ನೈತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದು ಅಣ್ಣ ಮತ್ತು ತಂಗಿ ಕಾಲದಲ್ಲಿ ಇದೇ ಮನೆಯ ಮುಂಭಾಗದಲ್ಲಿ ಆಟ ಆಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಗು ಮುಂದುಗಡೆ ಹೋಗಿ ಕಾಲು ಜಾರಿ ಬಿದ್ದು ನಾಲೆಗೆ ಬಿದ್ದು ಸಾವನ್ನಪ್ಪಿರುವಂತಹ ಒಂದು ಘಟನೆ ನಿನ್ನೆ ಮಧ್ಯಾಹ್ನದಷ್ಟಕ್ಕೆ ನಡೆದಿರೋದು, ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಕೆಲವೊಂದು ಜನರು ಈ ಟಿವಿ ವಿಡಿಯೋ ನೋಡೋದ ಬಳಿಕ ಹೇಳ್ತಾರೆ, ಇಲ್ಲಿನ ಪಾಲಕರು ಇದಕ್ಕೆ ಮುಖ್ಯವಾದಂತಹ ಕಾರಣ ಎನ್ನುವಂತ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಈ ಸಣ್ಣ ಮಗು ಅಂದ್ರೆ 2 ವರ್ಷದ ಮಗುವನ್ನ ಈ ರೀತಿಯಾಗಿ ಬೀದಿಯಲ್ಲಿ ಬಿಟ್ಟು ಆಟ ಆಡ್ತಿರೋದು ಪಾಲಕರ ನಿರ್ಲಕ್ಷ್ಯ ಎತ್ತಿ ತೋರಿಸ್ತಾ ಇದೆ ಎನ್ನುವಂತ ಬಗ್ಗೆ ಹೇಳ್ತಾ ಇರುವಂತದ್ದು. ಆದ್ರೆ ಇಂಥ ಒಂದು ಮಗುವನ್ನ ಈಗ ನಾವು ಕಳೆದುಕೊಂಡಾಗಿದೆ ಎನ್ನುವಂತ ಬಗ್ಗೆ ದುಃಖ ಮುರುಗಟ್ಟಿರುವಂತದ್ದು. ನವಿತಾ, ಓಕೆ, ಅಂದ್ರೆ ಇದು ಯಾರಿಗೆ ಸಂಬಂಧಪಟ್ಟಂತದ್ದು? ಎಲ್ಲಿ ಇದ್ರು ಪೇರೆಂಟ್ಸ್ ಆಗ? ಜೊತೆಗೆ ಬೇರೆ ಏನಾದ್ರು ಮಕ್ಕಳು ಅಲ್ಲಿ ಇದ್ರ ಆಟ ಆಡೋದು? ಅವ್ರ ಮನೆಯ ಮುಂಭಾಗನೇ ನಡೆದಿರೋದಾ ಇದು? ಹೇಗೆ ಆನಂತರ ಗೊತ್ತಾಗ್ಲಿಲ್ವಾ ಅಥವಾ ಯಾರಾದ್ರೂ ಹೇಳಿದ್ರ ಅವರಿಗೆ? ಹೇಗೆ ನಮಿತಾ, ಇದು ಕಳೆದ 4-5 ದಿನಗಳಿಂದ ಮಳೆಯ ಪ್ರಮಾಣವೂ ಕೂಡ ಜಾಸ್ತಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ನಾಲೆ ಮೈದುಂಬಿ ಹರಿತಾ ಇತ್ತು. ಅದರ ಜೊತೆಗೆ ಮನೆಯ ಎದುರುಗಡೆ ನಡೆದಿರತಕ್ಕಂತ ಒಂದು ಘಟನೆ. ಇದು ಉತ್ತರ ಕನ್ನಡ ಭಟ್ಕಳದ ಆಜಾದ್ ನಗರ ಅಂತ ಕರೀತಾರೆ. ಈ ಏರಿಯಾದಲ್ಲಿ ನಡೆದಿರುವಂತದ್ದು ಘಟನೆ. ಏನು ಅಲ್ಲಿನ ಸ್ಥಳೀಯರನ್ನ ನಾವು ಫೋನ್ ಆಯಿಸಿ ದೂರವಾಣಿ ಮೂಲಕ ಕೇಳದಂತ ಒಂದು ಸಂದರ್ಭದಲ್ಲಿ ಅಲ್ಲಿಯವರು ಹೇಳದಂತ ಪ್ರಕಾರ ಮನೆಯ ಎದುರುಗಡೆನೆ ಇವರು ಆಟ ಆಡ್ತಾ ಇದ್ರು. ಆಟ ಆಡ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆ ನಾಲೆ ಕಡೆ ಹೋಗಿ ಕಾಲು ಜಾರಿ ಇದು ಬಿದ್ದಿರುವಂತದ್ದು ಬಗ್ಗೆ ಅಲ್ಲಿನ ಸ್ಥಳೀಯರನ್ನ ನಾವು ಕೇಳಿದಾಗ ಹೇಳ್ತಿರುವಂತದ್ದು. ಆದ್ರೆ ಪಾಲಕರು ತಮ್ಮ ಮಕ್ಕಳನ್ನ ಈ ರೀತಿಯಾಗಿ ಬಿಟ್ಟಿರಬಾರ್ದು ಅಂತಾನು ಸಹಿತ ಅವರು ಹೇಳ್ತಾರೆ. ಯಾಕಪ್ಪ ಅಂದ್ರೆ ಇದು ಒಂದು ನಿರ್ಲಕ್ಷ್ಯ ಎತ್ತು ತೋರಿಸ್ತದೆ ಎನ್ನುವಂತ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಇಬ್ಬರು ಮಕ್ಕಳನ್ನ ಒಂದು ಬೀದಿಯಲ್ಲಿ, ಅದರಲ್ಲೂ ಮತ್ತೆ ಮಳೆ ಸಂದರ್ಭ ಇದು ಹೀಗೆ ಬಿಟ್ಟಿರುವಂತದ್ದು, ಇದು ಪಾಲಕರ ನಿರ್ಲಕ್ಷ್ಯ ಎತ್ತು ತೋರಿಸ್ತದೆ ಎನ್ನುವಂತ ಬಗ್ಗೆ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ಒಂದು 2 ವರ್ಷದ ಮಗುವಿನ ಜೀವ ಹೋಗಿರುವಂತದ್ದು ಪಾಲಕರ ನಿರ್ಲಕ್ಷ್ಯಕ್ಕೆ. ನವಿತಾ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಡೀಟೇಲ್ಸ್ಗೆ.